ನಮಸ್ಕಾರ ವೀಕ್ಷಕರೇ, ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಮ ಮೊಬೈಲ್ ರೀಚಾರ್ಜ್ ದುಬಾರಿ ಆಗ್ತಾ ಇದೆ ಅಂತ ಚಿಂತೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಈ ಸುದ್ದಿಯಿಂದ ನಿಮಗೆ ತುಂಬಾನೇ ಬೆನಿಫಿಟ್ ಸಿಗ್ತಾ ಇರುವಂಥದ್ದು. ಮುಖೇಶ್ ಅಂಬಾನಿ ಅವರ ರಿಲಯನ್ಸ್ ಜಿಯೋ ಇತ್ತೀಚೆಗೆ ಹೊಸ ಪ್ರಿಪೇಯ್ಡ್ ಪ್ಲಾನ್ ಲಾಂಚ್ ಮಾಡಿದ್ದಾರೆ. ಈ ಪ್ಲಾನ್ ಬಜೆಟ್ ಯೂಸರ್ಸ್ಗೆ ತುಂಬಾನೇ ಅಟ್ರಾಕ್ಟ್ ಆಗುವಂತೆ ಡಿಸೈನ್ ಮಾಡಿದ್ದಾರೆ. ಸೊ ಈ ಹೊಸ ರೀಚಾರ್ಜ್ ಪ್ಲಾನ್ ಎಷ್ಟು ರೂಪಾಯಿಗೆ ಅಂತ ಅಂದ್ರೆ 189 ರುಪೀಸ್ಗೆ ಸಿಗ್ತಾ ಇರುವಂಥದ್ದು. ಈ ಪ್ಲಾನ್ ಅಲ್ಲಿ ನಿಮಗೆ ಏನೇನು ಬೆನಿಫಿಟ್ ಸಿಗ್ತಾ ಇದೆ ಅಂದ್ರೆ ಅನ್ಲಿಮಿಟೆಡ್ ವಾಯ್ಸ್ ಕಾಲಿಂಗ್, 2 GB ಸಂಪೂರ್ಣವಾಗಿ ಇಡೀ 28 ದಿನಗಳಿಗೆ ಡೇಟಾ ಅಂತಾನೆ ಹೇಳ್ಬೋದು. SMS ಬೆನಿಫಿಟ್ಸ್. ಈ ಪರ್ಟಿಕ್ಯುಲರ್ ಪ್ಲಾನ್ ನ ವ್ಯಾಲಿಡಿಟಿ ನೋಡೋದಾಯ್ತು ಅಂದ್ರೆ 28 ದಿನಗಳು ಇರುವಂಥದ್ದು. ಅಂದ್ರೆ ಬೇಸಿಕ್ ಯೂಸೇಜ್ಗೆ ಬೇಕಾದ ಎಲ್ಲ ಫೀಚರ್ಸ್ಗಳು ಒಂದೇ ಪ್ಲಾನ್ ಅಲ್ಲಿ ಸಿಗ್ತಾ ಇರುವಂಥದ್ದು. ಈ ಪ್ಲಾನ್ ಯಾರ್ಯಾರಿಗಪ್ಪ ಬೆನಿಫಿಟ್ ಅಂತ ಅಂದ್ರೆ ಲೋ ಬಜೆಟ್ ಯೂಸರ್, ಯಾರು ಈ ರೀಚಾರ್ಜ್ ಪ್ಲಾನ್ಸ್ ಮೇಲೆ ಕಡಿಮೆ ಬಂಡವಾಳ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ, ಅಥವಾ ರೀಚಾರ್ಜ್ ಪ್ಲಾನ್ಸ್ ನ ಕಾಸ್ಟ್ ಕಟ್ ಡೌನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ, ಇವರಿಗೆ ಇದು ಸೂಕ್ತವಾಗುವಂಥದ್ದು. ಕಾಲಿಂಗ್ ಹೆಚ್ಚು ಮಾಡುವವರು, ಅಂದ್ರೆ ಕಾಲಿಂಗ್ ಯಾರು ಜಾಸ್ತಿ ಕಾಲ್ಸ್ ಅಲ್ಲಿ ಇರ್ತಾರೆ, ಡೇಟಾ ಕಡಿಮೆ, SMS ಕಡಿಮೆ, ಅವರು ಬೆನಿಫಿಟ್ ಆಗುವಂಥದ್ದು. ಯಾರು ಇದನ್ನ ಒಂದು ಟೆಂಪ್ರವರಿ ಅಥವಾ ಸೆಕೆಂಡರಿ ಸಿಮ್ ಆಗಿ ಯೂಸ್ ಮಾಡ್ತಾರಲ್ವಾ, ಬ್ಯಾಂಕ್ OTP ಪರ್ಪಸ್ಗೆ, ಅವ್ರಿಗೆ ಬೆನಿಫಿಟ್ ಆಗುವಂಥದ್ದು. ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ ಸೀನಿಯರ್ ಸಿಟಿಸನ್ಸ್ಗೆ ಬೆನಿಫಿಟ್ ಆಗುವಂಥದ್ದು. ಸೊ ಇತ್ತೀಚಿನ ದಿನಗಳಲ್ಲಿ ರೀಚಾರ್ಜ್ ಪ್ಲಾನ್ಸ್ ಹೈಕ್ ಆಗುತ್ತೆ, ರೀಚಾರ್ಜ್ ಪ್ಲಾನು 20% ಜಾಸ್ತಿ ಇನ್ಕ್ರೀಸ್ ಮಾಡ್ತಾರೆ ಅಂತ ಸುದ್ದಿಗಳೆಲ್ಲ ಓಡಾಡ್ತಾ ಇದೆ. ಪ್ರಿಡಿಕ್ಷನ್ಸ್ ಕೂಡ ನಡೀತಾ ಇದೆ. ಅಂತೂ ಈ ಏನು ಪೀಕ್ ಟೈಮಲ್ಲಿ ಜಿಯೋ ಅವ್ರು ಏನು ಮಾಡೋರೆ ಅಂದರೆ ಒಂದು ಅಫೋರ್ಡಬಲ್ ಪ್ಲಾನ್ನ ಲಾಂಚ್ ಮಾಡಿರೋದ್ರಿಂದ ಯೂಸರ್ಸ್ಗೆ, ನಮಗೆ, ನಿಮಗೆ ಎಲ್ರಿಗೂ ಕೂಡ ಒಂದು ರಿಲೀಫ್ ಅಂತಲೇ ಹೇಳ್ಬೋದು. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಬೇಕು, ಏನು ಅಂತ ಅಂದರೆ ಈ ಪ್ಲಾನಿಂದ ನೀವು ಹೆವಿ ಡೇಟಾ ಯೂಸ್ ಮಾಡ್ತೀವಿ, ಡೈಲಿ ಡೇಟಾ ಯೂಸ್ ಮಾಡ್ತೀವಿ ಅಂದರೆ ಆಗೋದಿಲ್ಲ. 2 GB ಸಂಪೂರ್ಣವಾಗಿ 28 ದಿನಗಳು ಮಾತ್ರನೇ ಇರುವಂಥದ್ದು. ಸೊ ಹೆವಿ ಡೇಟಾ ಯೂಸರ್ಸ್ಗಂತೂ ಈ ಪ್ಲಾನ್ ಸೂಕ್ತ ಅಲ್ಲ. 2 GB ಮುಗಿದ ನಂತರ ನೀವೇನು ಮಾಡಬೇಕಾಗತ್ತೆ, ಡೇಟಾ ಬರಲ್ಲ ಅಂತ ಅಲ್ಲ, ಬಟ್ KBs ಅಲ್ಲಿ ಓಡುತ್ತೆ, ಅಥವಾ ನೀವು ರೀಚಾರ್ಜ್ ಪ್ಲಾನು ಮತ್ತೆ ಡೇಟಾ ಪ್ಯಾಕ್ ಮೂಲಕ ರೀಚಾರ್ಜ್ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ನೀವು ನಿಮ್ಮ ಯೂಸೇಜ್, ನಿಮ್ಮ ಬೆನಿಫಿಟ್ಸ್ ಅಥವಾ ನಿಮ್ಮ ಸಿಚುವೇಶನ್ಸ್ ನೋಡಿಕೊಂಡು ಪ್ಲಾನ್ನ ಆಯ್ಕೆ ಮಾಡ್ಕೊಳ್ಳೋದು ಉತ್ತಮ ಅಂತಾನೆ ಹೇಳ್ಬೋದು. ನಿಮಗೆ ಈ 189 ರುಪೀಸ್ನ ಜಿಯೋ ರೀಚಾರ್ಜ್ ಪ್ಲಾನ್ ಹೇಗನ್ನಿಸ್ತು? ಈ ಪ್ಲಾನ್ ನಿಮಗೆ ಉಪಯೋಗವಾಗುತ್ತಾ? ಕಮೆಂಟ್ನಲ್ಲಿ ನಿಮ್ಮ ಒಪಿನಿಯನ್ ತಿಳಿಸಿ. ಇದೇ ರೀತಿ ಹೆಚ್ಚಿನ ರೀಚಾರ್ಜ್ ರಿಲೇಟೆಡ್ ಮಾಹಿತಿ, ಟೆಕ್ ರಿಲೇಟೆಡ್ ಮಾಹಿತಿ ನಮ್ಮ ಚಾನಲಲ್ಲಿ ರೆಗ್ಯುಲರ್ ಬೇಸಿಸ್ ಆಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಇನ್ನೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.